ಮದುವೆ ಆದಾಗಿಂದ ನಾವು ಪ್ರೀತಿಯಾಗಿ ಇದ್ವಿ, ಚೆನ್ನಾಗಿದ್ವಿ. ಒಂದು ದಿವಸನೂ ಜಗಳ ಆಡಿದವರಲ್ಲ, ಒಂದು ದಿವಸನೂ ಕೋಪ ಮಾಡ್ಕೊಂಡವರಲ್ಲ, ಎಲ್ಲ ಪ್ರೀತಿಯಾಗಿದ್ದವ್ರು. ಏನು ತಂದರೂ ಅಷ್ಟೇ ಕೊಟ್ಕೊಂಡು ಅಷ್ಟೇ ಜೀವನ ಮಾಡ್ಕೊಂಡಿರ್ತಿದ್ದೆ ನಾನು. ಅದೇ ಒಂದು ನಮ್ಮ ವಾತ್ಸಲ್ಯ ಬಂದು ಬರಗ ಅದಕ್ಕೆ ಅವ್ರನ್ನ ಬಿಟ್ಟಿರೋಕ್ಕೆ ನನಗೆ ಆಗೋದು, ಅಷ್ಟೊಂದು ಬೇಜಾರು ನನಗೆ. ಏನು ಮಾಡೋದು, ಇದ್ದ ಮಗನೂ ಹೊರಟೋಗ್ಬಿಟ್ಟ, ದೊಡ್ಡ ಮಗ ಇದ್ದ, ಅವನು ಹೊರಟೋಗ್ಬಿಟ್ಟ. ಇನ್ನು ನನ್ನ ಮಗಳೊಬ್ಬಳು ಇದ್ದಾಳೆ, ನನಗೆ ಇನ್ಯಾರೂ ಇಲ್ಲ. ನಮಗೆ ಬಂದು ಒಳಗೆ ಇರ್ತಾರೆ, ಆದರೆ ನಮ್ಮ ಪಾಲಿಗೆ ಯಾರು ಬೇಕಲ್ಲ, ಅವ್ರು ಹೋದರೆ. ಅದಕ್ಕೋಸ್ಕರ ನನಗೆ ತುಂಬ ಬೇಜಾರು. ನಾನು ಹೊರಟೋಗಿದ್ರೆ ಚೆನ್ನಾಗೇ ಇರ್ತಿತ್ತು ಅಂತ ಅನಿಸುತ್ತೆ. ನನಗೇನು ಮಾಡೋದು ಹೇಳಿ, ನನ್ನ ಮಗಳಿಗೆ ಮುಖ ನೋಡ್ಕೊಂಡು ಇರಬೇಕಷ್ಟೇ, ನನ್ನ ಮಗಳಿಗೋಸ್ಕರ ಇರಬೇಕಷ್ಟೇ. ನಾನು ಅವ್ರ ಜೊತೆಗೆ ಹೋಗಿದ್ರೆ ಚೆನ್ನಾಗೇ ಇರ್ತಿತ್ತು. ಸುಮ್ಮನೆ ಬದ್ಕೊಂಡು ಏನು ಪ್ರಯೋಜನ ಹೇಳಿ. ಅದಕ್ಕೋಸ್ಕರ ಸಾರ್ ಇನ್ನೇನು ನಾವು ಎಷ್ಟು ತಡ್ಕೊಂಡ್ರೂ ಮರೆಯೋಕ್ಕಾಗಲ್ಲ. ನನಗೆ ಎಷ್ಟು ಸಮಾಧಾನ ಮಾಡಿಕೊಂಡ್ರು ಮರೆಯೋಕ್ಕಾಗಲ್ಲ. ಮಾಡೋದು ಎಲ್ಲರ ಹತ್ರನೇ ಹೇಳ್ಕೊತೀನಿ. ನನಗೆ ಆಸ್ತಿ ಬೇಡ, ಬಂಗಾರ ಬೇಡ, ಒಡವೆ ಬೇಡ, ಏನು ಬೇಡ. ನನ್ನ ಗಂಡನೇ ನನಗೆ ಆಸ್ತಿ, ಏನು ಬೇಡ ಸರ್. ಅವರೇ ನನ್ನ ಜೀವ, ನಾನೇ ಅವ್ರ ಜೀವ. ನಾವಿಬ್ಬರು ಹಂಗಿದ್ವಿ. ಏನು ಮರೆಯೋಕ್ಕಾಗಲ್ಲ ನಮಗೆ. ಏನು ಮಾಡೋದು ಮರೆಯೋಕ್ಕಾಗಲ್ಲ. ಏನು ಮಾಡೋದು. ನಾ ಬದುಕ್ತೀನಿ ಕಣೆ, ನಾನು ದುಡಿತೀನಿ ಕಣೆ ಅಂತ ಅದನ್ನೇ ಹೇಳ್ತಾ ಇದ್ರು. ನಾನು ಸಾಯೋದ ಸುಮ್ಮನಿರೋ, ಹಂಗೆ ಯೋಚನೆ ಮಾಡಬೇಡ, ನಾನು ಸಾಯೋದ ಕಣೆ ಅಂತ ಇದ್ರು ಯಾವಾಗಲೂ. ಹಾಗೆ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನನಗೆ ಹೇಳ್ತಿದ್ರು, ನೀನು ಯೋಚನೆ ಮಾಡಬೇಡ, ನಾನು ಸಾಯಲ್ಲ, ಯಾಕೆ ಯೋಚನೆ ಮಾಡ್ತೀನಿ, ಬದುಕಿರ್ತೀನಿ, ಸುಮ್ಮನಿರೋ ಅಂತಂದು ಅವರು ಎದುರಿಸೋರು ನನಗೆ. 12:30 ಕಲಾಕ್ಷೇತ್ರ 12:30ಗೆ ನಮಸ್ಕಾರ ಸರ್. ಅಷ್ಟೇ. ಇನ್ನು ನನ್ನ ಮಗಳೊಬ್ಬಳು ನಾನು ನೋಡ್ಕೊಂಡೆ, ಅವಳು ನಾನು ನೋಡ್ಕೊಂಡಿರ್ಬೇಕು, ಅವಳು ನೋಡ್ಕೋಬೇಕಷ್ಟೇ. ಇನ್ನೇನು ಯೋಚನೆ ಇದೆ, ಹಾಗೆ ಅದೇ ಇರೋದು. ಅದೇ ಮಾತಾಡೋದು, ಏನೂ ಇಲ್ಲ ಸರ್. ಎಷ್ಟೇನೋ ನನಗೇನು ಇಲ್ಲ. ನನ್ನ ಗಂಡನ ಆಸ್ತಿ. ಮದುವೆ ಆದಾಗಿಂದ ನಾವು ಪ್ರೀತಿಯಾಗಿ ಇದ್ವಿ, ಚೆನ್ನಾಗಿದ್ವಿ. ಒಂದು ದಿವಸನೂ ಜಗಳ ಆಡಿದವರಲ್ಲ, ಒಂದು ದಿವಸನೂ ಕೋಪ ಮಾಡ್ಕೊಂಡವರಲ್ಲ, ಎಲ್ಲ ಪ್ರೀತಿಯಾಗಿದ್ದವ್ರು. ಏನು ತಂದರೂ ಅಷ್ಟೇ ಕೊಟ್ಕೊಂಡು ಅಷ್ಟೇ ಜೀವನ ಮಾಡ್ಕೊಂಡಿರ್ತಿದ್ದೆ ನಾನು. ಅದೇ ಒಂದು ನಮ್ಮ ವಾತ್ಸಲ್ಯ ಬಂದು ಬರಗ ಅದಕ್ಕೆ ಅವ್ರನ್ನ ಬಿಟ್ಟಿರೋಕ್ಕೆ ನನಗೆ ಆಗೋದು, ಅಷ್ಟೊಂದು ಬೇಜಾರು ನನಗೆ. ಏನು ಮಾಡೋದು, ಇದ್ದ ಮಗನೂ ಹೊರಟೋಗ್ಬಿಟ್ಟ, ದೊಡ್ಡ ಮಗ ಇದ್ದ, ಅವನು ಹೊರಟೋಗ್ಬಿಟ್ಟ. ಇನ್ನು ನನ್ನ ಮಗಳೊಬ್ಬಳು ಇದ್ದಾಳೆ, ನನಗೆ ಇನ್ಯಾರೂ ಇಲ್ಲ. ನಮಗೆ ಬಂದು ಒಳಗೆ ಇರ್ತಾರೆ, ಆದರೆ ನಮ್ಮ ಪಾಲಿಗೆ ಯಾರು ಬೇಕಲ್ಲ, ಅವ್ರು ಹೋದರೆ. ಅದಕ್ಕೋಸ್ಕರ ನನಗೆ ತುಂಬ ಬೇಜಾರು. ನಾನು ಹೊರಟೋಗಿದ್ರೆ ಚೆನ್ನಾಗೇ ಇರ್ತಿತ್ತು ಅಂತ ಅನಿಸುತ್ತೆ. ನನಗೇನು ಮಾಡೋದು ಹೇಳಿ, ನನ್ನ ಮಗಳಿಗೆ ಮುಖ ನೋಡ್ಕೊಂಡು ಇರಬೇಕಷ್ಟೇ, ನನ್ನ ಮಗಳಿಗೋಸ್ಕರ ಇರಬೇಕಷ್ಟೇ. ನಾನು ಅವ್ರ ಜೊತೆಗೆ ಹೋಗಿದ್ರೆ ಚೆನ್ನಾಗೇ ಇರ್ತಿತ್ತು. ಸುಮ್ಮನೆ ಬದ್ಕೊಂಡು ಏನು ಪ್ರಯೋಜನ ಹೇಳಿ. ಅದಕ್ಕೋಸ್ಕರ ಸಾರ್ ಇನ್ನೇನು ನಾವು ಎಷ್ಟು ತಡ್ಕೊಂಡ್ರೂ ಮರೆಯೋಕ್ಕಾಗಲ್ಲ. ನನಗೆ ಎಷ್ಟು ಸಮಾಧಾನ ಮಾಡಿಕೊಂಡ್ರು ಮರೆಯೋಕ್ಕಾಗಲ್ಲ. ಮಾಡೋದು ಎಲ್ಲರ ಹತ್ರನೇ ಹೇಳ್ಕೊತೀನಿ. ನನಗೆ ಆಸ್ತಿ ಬೇಡ, ಬಂಗಾರ ಬೇಡ, ಒಡವೆ ಬೇಡ, ಏನು ಬೇಡ. ನನ್ನ ಗಂಡನೇ ನನಗೆ ಆಸ್ತಿ, ಏನು ಬೇಡ ಸರ್. ಅವರೇ ನನ್ನ ಜೀವ, ನಾನೇ ಅವ್ರ ಜೀವ. ನಾವಿಬ್ಬರು ಹಂಗಿದ್ವಿ. ಏನು ಮರೆಯೋಕ್ಕಾಗಲ್ಲ ನಮಗೆ. ಏನು ಮಾಡೋದು ಮರೆಯೋಕ್ಕಾಗಲ್ಲ. ಏನು ಮಾಡೋದು. ನಾ ಬದುಕ್ತೀನಿ ಕಣೆ, ನಾನು ದುಡಿತೀನಿ ಕಣೆ ಅಂತ ಅದನ್ನೇ ಹೇಳ್ತಾ ಇದ್ರು. ನಾನು ಸಾಯೋದ ಸುಮ್ಮನಿರೋ, ಹಂಗೆ ಯೋಚನೆ ಮಾಡಬೇಡ, ನಾನು ಸಾಯೋದ ಕಣೆ ಅಂತ ಇದ್ರು ಯಾವಾಗಲೂ. ಹಾಗೆ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನನಗೆ ಹೇಳ್ತಿದ್ರು, ನೀನು ಯೋಚನೆ ಮಾಡಬೇಡ, ನಾನು ಸಾಯಲ್ಲ, ಯಾಕೆ ಯೋಚನೆ ಮಾಡ್ತೀನಿ, ಬದುಕಿರ್ತೀನಿ, ಸುಮ್ಮನಿರೋ ಅಂತಂದು ಅವರು ಎದುರಿಸೋರು ನನಗೆ. 12:30 ಕಲಾಕ್ಷೇತ್ರ 12:30ಗೆ ನಮಸ್ಕಾರ ಸರ್. ಅಷ್ಟೇ. ಇನ್ನು ನನ್ನ ಮಗಳೊಬ್ಬಳು ನಾನು ನೋಡ್ಕೊಂಡೆ, ಅವಳು ನಾನು ನೋಡ್ಕೊಂಡಿರ್ಬೇಕು, ಅವಳು ನೋಡ್ಕೋಬೇಕಷ್ಟೇ. ಇನ್ನೇನು ಯೋಚನೆ ಇದೆ, ಹಾಗೆ ಅದೇ ಇರೋದು. ಅದೇ ಮಾತಾಡೋದು, ಏನೂ ಇಲ್ಲ ಸರ್. ಎಷ್ಟೇನೋ ನನಗೇನು ಇಲ್ಲ. ನನ್ನ ಗಂಡನ ಆಸ್ತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.